ಬ್ಲಾಗ್ ಮುಂಚೆ ಆಯ್ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಬಿಟ್ಟು ಆಯ್ ಅಂತ ನೀವು ಊಟ ಮಾಡಿ ಅಂತ. ಕಣ್ಣಾಚಾ ಲವರ್ ಯಾರ್ಯಾರು ಇದ್ದೀರಾ ನೋಡಿ, ಕಣ್ಣಾಚಾ ನೋಡಿ. ಬ್ಲ್ಯಾಕ್ ಟೀ ಯಾರ್ಯಾರಿಗೆ ಇಷ್ಟ? ಸನ್ನು ಅವರು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ ಅಂತ ತೋರಿಸ್ತಾರಂತೆ ನೋಡಿ ಗೈಸ್. ನನಗೋಸ್ಕರ ನೀವು ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು, ಪರವಾಗಿಲ್ಲ ಟೈಮ್ ತಗೊಂಡ್ ಮಾಡಿ ಗೈಸ್. ನೋಡಿ ಗೈಸ್, ಫುಲ್ ಆಲ್ರೆಡಿ ನೈಲ್ ಪೈಂಟ್ ಹಾಕೊಂಡ್ಬಿಟ್ರು ಸನ್ನು. ಫೈನಲಿ ಗಿಫ್ಟ್ ಪ್ಯಾಕ್ ಆಯ್ತು. ಓಕೆ ಬ್ರೋ ಬಾಯ್. ಏನ್ ಡಿಫ್ರೆಂಟ್ ಆಗೈತಲ್ಲ ಅದು ಹೇರ್ ಡ್ರೈಯರು ಗೈಸ್. ನೋಡಿ ಗೈಸ್, ಡಿಫ್ರೆಂಟ್ ಆಗಿದೆ ಹೇರ್ ಡ್ರೈಯರು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇರು, ಸೂಪರ್ ಆಗಿದೆ ಅಮ್ಮ. ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಫೇಸ್ನು ಹಂಗೆ ಮೇಂಟೈನ್ ಮಾಡಿ, ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಸರಿನಾ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ನಮ್ಮ ಡೈಲಿ ವ್ಲಾಗ್ ನ ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಹೇಳಿ ಇವತ್ತಿನ ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ ಇವತ್ತಿನ ದಿನ ಯಾವ ತರ ಇರುತ್ತೆ, ಮನೇಲಿ ಏನೇನ್ ಸ್ಪೆಷಲ್ ಇರುತ್ತೆ, ಮತ್ತೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನೀವೇ ಈ ವ್ಲಾಗ್ ಅಲ್ಲಿ ನೋಡ್ತೀರಾ. ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ರಾಗಿ ದೋಸೆ ಮಾಡ್ತಿದ್ದಾರೆ, ನನಗೆ ಇಷ್ಟ ಅಂತ ಹೇಳಿ ಸನ್ನು. ನಮ್ಮ ವೈಫ್ ನೋಡಿ ಬೆಳಗ್ಗೆನೆ ಎದ್ದು ಸಾಂಬಾರು ಮತ್ತೆ ರಾಗಿ ದೋಸೆ ಮಾಡ್ತಿದ್ದಾರೆ. ಅಮ್ಮ ಇವತ್ತು ಊರ್ಗ್ ಹೋಗಿರೋ ಕಾರಣದಿಂದ ಸಣ್ಣನೇ ಬೆಳಗ್ಗೆ ಎದ್ದು ಟಿಫನ್ನು ಮತ್ತೆ ದೋಸೆನ ರೆಡಿ ಮಾಡ್ತಿದ್ದಾರೆ. ಫಸ್ಟ್ ದೋಸೆ ಹಾಕಿದ್ದಾರೆ, ಎದೊಳ್ತಾ ಇಲ್ಲ. ಫಸ್ಟ್ ದೋಸೆ ಹಂಗೇನೆ ಎದೊಳಲ್ಲ, ಸೆಕೆಂಡ್ ದೋಸೆನೆ ಎದೊಳೋದು. ಮಾಡಿ ಚೆನ್ನಾಗಿ ಮಾಡಿ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ನೋಡಿದ್ರಲ್ವಾ, ರಾಗಿ ದೋಸೆ ಮತ್ತೆ ಅದಕ್ಕೆ ಸಾಂಬಾರ್ ಮಾಡಿದ್ದಾರೆ ಸ್ಪೆಷಲ್ಲು. ಸಣ್ಣ ಅವರು ಅವರೇ ಸಾಂಬಾರ್ ಪುಡಿನ ತಯಾರು ಮಾಡಿಕೊಂಡು ಮಾಡ್ತಾರೆ ಕುಕ್ಕಿಂಗ್ ಯಾವಾಗಲೂ ಕೂಡ. ಅಂದರೆ ಸಾಂಬಾರ್ ಏನಾದರೂ ಮಾಡಿದ್ರೆ ಅವ್ರಿಗೆ ಇಲ್ಲಿರೋ ಸಾಂಬಾರ್ ಪುಡಿ ಇಷ್ಟನೇ ಆಗಲ್ಲ. ಸೊ ಇವತ್ತಿನ ಟಿಫನ್ ಅದು. ಮತ್ತೆ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ, ಇವತ್ತೊಂದು ಮದುವೆಗೆ ಹೋಗೋದಿದೆ. ಅದು ಯಾರು ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತು, ತಮ್ಮನೇಲಲ್ಲಿ ಎಲ್ಲ ನೋಡಿರ್ತೀರಾ ಯಾರು ಮದುವೆ ಅಂತ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಏನೇನು ಮಾಡಿರ್ತಾರೆ, ಏನೇನು ಸ್ಪೆಷಲ್ ಇದೆ, ಇವತ್ತಿನ ದಿನ ನಮ್ಮದು ಯಾವ ಥರ ಇರುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ವೈಫ್ ನೋಡಿ ರೆಡಿ ಆಗ್ತಾ ಇದಾರೆ, ಪಾಪ ಟಯರ್ಡ್ ಆಗಿ ಹೋಗಿದ್ರು. ಇವಾಗ ಮುಖ ತೊಳೆದು ರೆಡಿ ಆದ್ರು. ಇದು ಅವಾಗಲೇ ಬ್ರಷ್ ಮಾಡಿದ್ರಾ ಅಡುಗೆ ಮಾಡೋಕ್ಕಿಂತ ಮುಂಚೆ? ಹೌದಾ, ಇವಾಗ ಸ್ವಲ್ಪ ಲೈಟ್ ಆಗಿ ಪಿಂಪಲ್ಸ್ ಕಮ್ಮಿ ಆಗಿದೆ ಅಲ್ಲ. ಆ ಕ್ರೀಮ್ ಹಾಕೊಂಡಂಗೆ ಇದು ಮಾಡಿ, ಡಸ್ಟ್ ಅಲರ್ಜಿ ಆಗುತ್ತೆ. ಮಾಸ್ಕ್ ಹಾಕೊಂಡು ಓಡಾಡಿ ಸರಿನಾ. ಬನ್ನಿ ಇಬ್ರು ಒಟ್ಟಿಗೆ ಟಿಫನ್ ಮಾಡೋಣ. ನೋಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ಎಲ್ಲಿಗೆ ಪಾತ್ರೆ ಎಲ್ಲ ತೊಳೆದಿದ್ದಾರೆ ನೋಡಿ ಗೈಸ್. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ, ದಬಾಕಿದ್ದಾರೆ ಅದನ್ನ. ಹೌದಾ, ಏನ್ ಮಾಡಿ ಇಷ್ಟೊಂದು ಸ್ಮೆಲ್ಲು ಸೂಪರ್ ಆಗಿ ಬಂದಿದೆಲ್ಲ. ನೀವ್ ಹೇಳ್ಬೇಕು. ಟೇಸ್ಟ್ ನೋಡೋಣ ಗೈಸ್, ಟೇಸ್ಟ್ ನೋಡೋಣ. ನೋಡಿ ರಾಗಿ ದೋಸೆ ಪ್ರಿಪೇರ್ ಮಾಡಿದ್ದಾರೆ, ಇಲ್ಲಿದೆ. ಹೌದು, ಬನ್ನಿ ಹೊರಗಡೆ ಕೂತ್ಕೊಳ್ಳಿ, ನಾನು ತಗೋಬರ್ತೀನಿ. ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣ ಗ್ರೇಟ್ ಗೈಸ್. ಅಂದ್ರೆ ಸ್ಟಾರ್ಟಿಂಗೇನೆ ಆಲ್ಮೋಸ್ಟ್ ಇವಾಗಿನ ಕಾಲದಲ್ಲಿ ಹುಡುಗಿರು ಯಾರು ಅಡುಗೆಗಳನ್ನ ಕಲ್ತಿರಲ್ಲ, ಹೋಗ್ತಾ ಕಲಿತಾರೆ. ಆಲ್ರೆಡಿ ಒಂದು ರೇಂಜಿಗೆ ಈಗಲೇ ಅಡುಗೆ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವ್ರಿಗೂ ಅಂತ ಸ್ವಲ್ಪ ಟೈಮ್ ಕೊಡಬೇಕು, ಅಂದ್ರೆ ವೈಫ್ಗಳಿಗೂ ಸ್ವಲ್ಪ ಟೈಮ್ ಕೊಡಬೇಕು. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ತಾರೆ ಅವರು. ಅದರಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ. ನಮ್ಮ ವೈಫಿಗೆ ಬರ್ತಾ ತುಂಬಾ ಇಂಟ್ರೆಸ್ಟ್ ಬರ್ತಿದೆ ಅಡುಗೆ ಮೇಲೆ. ಹಿಂಗೆ ಬರ್ಲಿ, ಚೆನ್ನಾಗಿರೋ ಊಟ ಮಾಡ್ಕೊಡ್ಲಿ. ಏನ್ ಗೊತ್ತಾ, ಮಮ್ಮಿ ಹೇಳೋದು, ನಿಮ್ಮ ಮಮ್ಮಿ ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಂತೆ, ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅಂತೆ. ಹೌದಾ, ನನಗೂ ನೀವು ಮಾಡೋದು ತುಂಬಾ ಇಷ್ಟ, ಸಕ್ಕತ್ತಾಗಿ ಮಾಡ್ತೀರಾ. ನಾನು ಹಿಡಿತೀನಿ. ಫಸ್ಟ್ ಟೇಸ್ಟ್ ನೋಡಿ ಹೆಂಗಿದೆ. ನೀವು ಒಟ್ಟಿಗೆ ಬಂದಿದ್ರೆ ಚೆನ್ನಾಗಿ. ಅದು ಏನ್ ಗೊತ್ತಾ, ಸಾಂಬಾರು ಇದು ಹೆಸರು ಅಂತಾರಲ್ಲ, ಹೆಸರು ಮತ್ತೆ ಆಲೂಗೆಡ್ಡೆ ಮತ್ತೆ ಟೊಮೆಟೊ ಮತ್ತೆ ಈರುಳ್ಳಿ ಹೆಸರು ಕಾಳಲ್ಲಿ ಮಾಡಿರುವಂತ ಸಾಂಬಾರ್ ಇದು. ಮತ್ತೆ ನಾನೇ ಮಸಾಲ ರೆಡಿ ಮಾಡಿ. ಎಲ್ಲರೂ ಬೈಕೋಬೇಡಿ ಗೈಸ್, ಅಲ್ಲುಚ್ಕೊಂಡ್ ಬಂದೆ ಇವತ್ತು ಟಿಫನ್ ಮಾಡ್ತಾ ಇದೀನಿ. ಮತ್ತೆ ಮುನ್ನ ನಾನೇ ಮಸಾಲ ರೆಡಿ ಮಾಡಿದ್ದು. ಸೂಪರ್ ಆಗಿದೆ ನಿಜ, ಪ್ರಾಮಿಸ್ ಸಕ್ಕತ್ತಾಗಿದೆ ಟೇಸ್ಟ್. ಹೌದಾ? ಇಲ್ಲ, ಇದು ನನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಮ್ಮಿ ಹೇಳ್ಕೊಟ್ಟಿರೋದು. ನನ್ನ ಮಮ್ಮಿ ಮಾಡ್ತಾರಲ್ಲ, ಅವ್ರು ಇದೇ ತರ ಮಾಡೋದು ನನ್ನಮ್ಮ. ಬಟ್ ಒಬ್ಬೊಬ್ರು ಮಾಡೋದು ಒಂದೊಂದು ಟೇಸ್ಟ್ ಇರುತ್ತಲ್ವಾ. ಬಟ್ ನಿಮ್ ಕೈ ರುಚಿ ಬೇರೆ ತರ ಇರುತ್ತೆ. ಹೌದಾ, ಚೆನ್ನಾಗಿದೆ ಸಾಂಬಾರ್. ಅಮ್ಮನ ಕೈ ರುಚಿ, ನಿಮ್ಮ ಅಮ್ಮನ ಕೈ ರುಚಿ ಬೇರೆ ತರ. ಬಟ್ ಅಲ್ಲಿ ಸಾಂಬಾರ್ ತಿನ್ನೋ ತರಾನೇ ಐತೆ ನನಗೆ ಫೀಲ್. ಹೌದಾ, ಅಮ್ಮನ ಮನೆಗೆ ತಿಂತಿದ್ನಲ್ಲ ಹಂಗೆ ಐತೆ. ಗೈಸ್ ಈಗ ತಾನೆ ನಾನು ಕೈ ತೊಳ್ಕೊಂಡು ಬಂದೆ, ತಿಂದೆ, ಮಸ್ತಾಗಿತ್ತು, ಸೂಪರ್ ಆಗಿತ್ತು. ಸನುಮ ಇವತ್ತೇನು ಗೊತ್ತಾ ಸ್ಪೆಷಲ್ಲು, ನನಗೋಸ್ಕರ ನೀವು ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು, ಪರವಾಗಿಲ್ಲ ಟೈಮ್ ತಗೊಂಡು ಮಾಡಿ ಸರಿನಾ. ನನಗೋಸ್ಕರ ಇವತ್ತೊಂದು ಸಾಂಗ್ ಡೆಡಿಕೇಟ್ ಮಾಡಬೇಕು. ನೋಡೋಣ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂತ. ಗೈಸ್ ಸಣ್ಣ ಅಡುಗೆ ಮಾಡಿರೋದ್ರಲ್ಲಿ ಸಣ್ಣಗೆ ಇಷ್ಟ ಆಗಿದ್ದ ದಿನ ಅಂದ್ರೆ ಇವತ್ತೇ ಅಂತಂದ್ರೆ, ಇಷ್ಟ ಆಗಿದ್ದ ಅಡುಗೆ ಅಂದ್ರೆ ಇವತ್ತು ಮಾಡಿದ್ದೆ ಅಂತೆ. ಅಂದ್ರೆ ನಾನ್ ಅನ್ಕೊಳ್ಳೋ ತರ ಬಂದಿದೆ. ಮತ್ತೆ ನಾವು ಮಾಡೋದು ನಮ್ಗೆ ಇಷ್ಟ ಆಗಲ್ಲ ಮುನ್ನು, ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದು, ಬಟ್ ಆದ್ರೆ ನಿಮ್ಗೆ ಇದು ಇಷ್ಟ ಆಯ್ತಾ? ನೋಡಿ ಗೈಸ್, ಕಣ್ಣಾ ಚಾ ಕುಡಿತಾ ಇದಾರೆ. ಯಾಕೆ ಮಾ ಕಪ್ಪಿತ್ತಲ್ಲ, ಇದ್ರಲ್ಲಿ ಚೊಂಬಲ್ ಕುಡಿತಾ ಇದ್ದೀರಾ ಕಣ್ಣಾ ಚಾನ? ಸುಮ್ಮನೆ ಬಿಸಿ ಬೇಗ ಆರೋಗ್ಲಿ ಅಂತ.
ಗೈಸ್ ಎಲ್ಲರೂ ಕೇಳ್ತಾ ಇದ್ರಿ ಡಯಟ್ ಫುಡ್ ಹೇಳಿ ಹೆಂಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತೆ ಏನೇನು ತಿನ್ಬೇಕು ಸಣ್ಣ ಆಗೋದಕ್ಕೆ ಮತ್ತೆ ಇವಾಗ ಇರೋ ಬಾಡಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾನು ಸೊಲ್ಯೂಷನ್ ಕೊಡಕ್ಕೆ ಬಂದಿದ್ದೀನಿ. ಏನಂತ ಅಂದ್ರೆ ಏನು ಸೊಲ್ಯೂಷನ್ ಹೇಳಿ ಡಯಟ್ ಫುಡ್ಡಿಗೆ ಮಾರ್ನಿಂಗ್ ಏನಂತಂದ್ರೆ ಡಯಟ್ಗೆ ಇದು ಓಟ್ಸ್ ತಿನ್ಬೇಕು. ಓಟ್ಸ್ ಅಥವಾ ರಾಗಿ ದೋಸೆ ಅಥವಾ ರಾಗಿ ಕಾಫಿ ಮಾಡ್ತಾರಲ್ಲ ಅದು ಅಷ್ಟೇ ಸಾಕು. ಮತ್ತೆ ಮಧ್ಯಾಹ್ನಕ್ಕೆ ಏನಂತಂದ್ರೆ ವೆಜಿಟೇಬಲ್ ಸಲಾಡ್ ತಿನ್ನಿ ಅಥವಾ ಒಂದ್ ಟೈಮ್ ಮಾತ್ರ ರೈಸ್ ತಿನ್ಬೇಕು. ಅದು ಆಫ್ಟರ್ನೂನ್ ಮಾತ್ರ 1 ಟೈಮ್ ಮಾತ್ರ ತಿನ್ಬೇಕು. ನೈಟ್ ಹೊತ್ತಲ್ಲಿ ಮುದ್ದೆ ತಿನ್ನಿ, ಮುದ್ದೆ ಅಥವಾ ಚಪಾತಿ ತಿನ್ನಿ, ಅದು ಓಕೆ. ಇಷ್ಟೇ. ಮತ್ತೆ ಸರಿಯಾಗಿ ನೀರು ಕುಡೀರಿ. ಇದನ್ನ ಫಾಲೋ ಮಾಡಿ ನಿಮ್ಮ ಬಾಡಿ ಫಿಟ್ ಆಗಿರುತ್ತೆ ಗೈಸ್. ಬಾಡಿ ಫುಲ್ ಫಿಟ್ ಆಗಿರುತ್ತೆ ಮತ್ತೆ ಹೆಲ್ದಿ ಆಗಿರುತ್ತೆ. ಸೊ ಇದು ಡಯಟ್ ಫುಡ್. ಎಲ್ಲರಿಗೂ ಟಿಪ್ಸ್ ಕೇಳ್ತಾ ಇದ್ರಿ ಕಮೆಂಟಲ್ಲಿ, ಟಿಪ್ಸ್ ಕೊಡಿ ಡಯಟ್ ಫುಡ್ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅದನ್ನಾದರೂ ಹೇಳಿ ಅಂತ. ಸೊ ನೋಡಿ ಇವಾಗ ನಾವು ಟಿಪ್ಸ್ ಕೊಟ್ಟಿದ್ದೀವಿ. ಇದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ದಪ್ಪ ಇರೋರು ಸಣ್ಣ ಆಗ್ತೀರಾ, ಸಣ್ಣ ಇರೋರು ಮೀಡಿಯಮ್ ಒಂದು ರೇಂಜಿಗೆ ಬರ್ತೀರಾ. ಮತ್ತು ಇನ್ನು ಏನಂತ ಅಂದರೆ ಬಾಡಿ ಫುಲ್ಲು ಹೆಲ್ದಿ ಆಗಿರುತ್ತೆ, ಇರೋ ಬಾಡಿನ ಮೇಂಟೈನ್ ಮಾಡ್ತೀರಾ. ಕನ್ನಾ ಚಾ ಲವರ್ ಯಾರ್ಯಾರು ಇದ್ದೀರಾ ನೋಡಿ, ಕನ್ನಾ ಚಾ ನೋಡಿ. ಬ್ಲ್ಯಾಕ್ ಟೀ ಯಾರ್ಯಾರಿಗೆ ಇಷ್ಟ, ಇದು ಕುಡಿದ್ರು ಅಷ್ಟೇನೆ ಸಣ್ಣ ಆಗ್ತೀರಾ. ನೋಡಿ ಸಣ್ಣವರು ಇನ್ನೂ ಅದನ್ನ ಕುಡಿತಾನೆ ಇದಾರೆ ನೋಡಿ ಗೈಸ್, ಇಷ್ಟು ತುಂಬಾ ದಿನ ಕುಡಿತಾರೆ ಗೈಸ್. ಆದ್ರೆ ಇದನ್ನ ಎಷ್ಟೋ ಜನ ಕಮೆಂಟ್ ಅಲ್ಲಿ ಒಳ್ಳೇದು ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಸಣ್ಣವ್ರಿಗೆ ಬಿಟ್ಟಿದೀನಿ, ಕುಡೀರಿ ಆಯ್ತು ಅಂತ. ಇಲ್ಲ ನಂಗೆ ಆಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಇಷ್ಟ ಬ್ಲ್ಯಾಕ್ ಟೀ ಅಂದ್ರೆ, ತುಂಬಾ 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 ಇಷ್ಟ. ಬೇಕಾದ್ರೆ ಹಾಲು ಇಷ್ಟ ಅಲ್ಲ, ಮತ್ತೆ ಹಾಲಿದು ಟೀ ಮಾಡ್ತಾರಲ್ಲ ಅದು ಇಷ್ಟ ಅಲ್ಲ. ಬ್ಲ್ಯಾಕ್ ಟೀ ಅಂದ್ರೆ ಹೆವಿ ಇಷ್ಟ, ಎಷ್ಟು ಕೊಟ್ಟರು ಕುಡಿ. ಗೈಸ್ ಬ್ಲ್ಯಾಕ್ ಟೀ ಲವರ್ ಯಾರ್ಯಾರು ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಪ್ರಕಾರ ಎಲ್ಲ ಆಲ್ಮೋಸ್ಟ್ ಮಂಗಳೂರವರೇ ಇರ್ತೀರಾ. ಬ್ಲ್ಯಾಕ್ ಟೀ ಜಾಸ್ತಿ ಕುಡಿಯೋದು ಆ ಸೈಡ್, ಅದೇ ಕಾಸರಗೋಡು ಅವರು, ಮಂಗಳೂರವರು ಆ ಸೈಡೇನೆ, ಅಂದ್ರೆ ಕರಾವಳಿ ಪ್ರದೇಶದವರೇ ಜಾಸ್ತಿ ಕುಡಿಯೋದು. ಧರ್ಮಸ್ಥಳ ಸೈಡ್ ಅವರು ಎಲ್ಲರೂ ಕುಡಿತಾರೆ. ಸನಮ ತಿರ್ಗಿ ಇಲ್ಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ? ಅದ್ರಲ್ಲಿ ಹೀಟರ್ ಆನ್ ಆಗುತ್ತಾ, ಅಂದ್ರೆ ಹೀಟ್ ಆಗುತ್ತಾ? ಹೀಟ್ ಆಗಿ ಹೇರ್ ಬರುತ್ತಾ? ಗೈಸ್ ಅರ್ಬನ್ ಯೋಗ ಅವ್ರದ್ದು ಹೇರ್ ಸ್ಟ್ರೈಟಿಂಗ್ ಯೂಸ್ ಮಾಡ್ತಾರೆ ಸಣ್ಣ. ನೋಡಿ ಎಲ್ಲರೂ ಕೇಳ್ತಾ ಇದ್ರಿ ಸಣ್ಣವರು ಸ್ಟ್ರೈಟ್ ಹೇರ್ ಮಾಡ್ಸಿದಾರಾ ಇಲ್ಲ ಸ್ಮೂತಿಂಗ್ ಮಾಡ್ಸಿದಾರಾ ಬೊಟ್ಯಾಕ್ಸ್ ಮಾಡ್ಸಿದಾರಾ ಅಂತ. ಇಲ್ಲ ಸಣ್ಣವರು ಸ್ಟ್ರೈಟೇ ಇರೋದು, ಬಟ್ ನಾನು ಸ್ನಾನ ಮಾಡಿದ್ನ ಹೇರಿಗೆ, ಸೊ ಅದೊಂಥರ ಈ ತರ ಬರುತ್ತಲ್ವಾ, ರಿಂಕಲ್ ಆಗಿರುತ್ತೆ, ಆ ತರ ಬಂದಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋತೀನಿ. ಜಾಸ್ತಿ ಮಾಡ್ಕೊಳ್ಳಲ್ಲ, ಅಂದ್ರೆ ಶೂಟ್ ಟೈಮಲ್ಲಿ ನೀವು ಮಾಡ್ಕೋತೀರಲ್ವಾ, ಡೈಲಿ ಯೂಸ್ ಮಾಡಲ್ಲ, ಯಾವಾಗಾದ್ರೂ ಒಂದೊಂದ್ಸರಿ ಮಾತ್ರ ಗೈಸ್ ಯೂಸ್ ಮಾಡೋದು. ಗೈಸ್ ಇವಾಗ ಅವ್ರಿಗೆ ಶೂಟ್ ಇತ್ತು, ಸೊ ಅದಕ್ಕೋಸ್ಕರ ಅವ್ರು ರೆಡಿ ಆಗ್ತಿದ್ದಾರೆ. ನಾನು ಕೂಡ ಈಗ ತಾನೇ ರೆಡಿ ಆದೆ. ಬನ್ನಿ ಇವಾಗ ಶೂಟಿಗೆ ಹೋಗೋಣ. ನೋಡಿ ಟೈಮ್ ಇವಾಗ ಎಷ್ಟು ಅಂತ ಅಂದ್ರೆ 11 o'clock ಆಯ್ತು. ನಾವು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಅಂದ್ರೆ ಕೆಳಗಡೆ ಚಾರ್ಜಿಂಗ್ ಕೂಡ ಹಾಕ್ಬಿಟ್ಟು ಬಂದೆ, ಗಾಡಿನ ಚಾರ್ಜಿಂಗ್ ಆಗಿರುತ್ತೆ ಇವಾಗ ಅದೇ ಗಾಡಿಯಲ್ಲಿ ನಾವು ಒಂದು ಪ್ರಮೋಷನ್ ಶೂಟ್ಗೆ ಹೋಗಿ ಬರ್ತೀವಿ. ಇವತ್ತಿನ ಇನ್ನೊಂದು ಸ್ಪೆಷಲ್ ಇದೆ, ಅಂದ್ರೆ ಒಂದು ಮ್ಯಾರೇಜ್ಗೆ ಹೋಗೋದಿದೆ, ಅಲ್ಲಿಗೂ ಕೂಡ ಹೋಗ್ಬೇಕು. ಮತ್ತೆ ನಾವು ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ರೆಡಿಯಾಗಿ ನಾವು ಆ ಫಂಕ್ಷನ್ಗೆ ಹೋಗ್ಬೇಕು. ಎರಡೆರಡು ಸಲ ಇವತ್ತು ರೆಡಿ ಆಗ್ಬೇಕು. ಈ ಪ್ರಾಡಕ್ಟ್ ನ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನೋಡಿ ಗೈಸ್. ಬಾಕ್ಸ್ ಓಪನ್ ಮಾಡಿದಾಗ ಈ ತರ ಇರುತ್ತೆ. ಸೊ ನೋಡಿ ಇದು ಯೂಸ್ ಮಾಡ್ತೀನಿ ಸ್ಟ್ರೈಟ್ ಮಾಡ್ಬೇಕಾದ್ರೆ ಸಿರಮ್ ಯೂಸ್ ಮಾಡ್ತೀರಾ? ಈ ಸಿರಮ್ ಯೂಸ್ ಮಾಡ್ತೀನಿ. ಯಾವ ಸಿರಮ್ ಅದು ಕೊಡಿ ತೋರ್ಸೋಣ. ಶೈನ್ ಹೇರ್ ಸಿರಮ್ ಅದು ಗೈಸ್, ಶೈನ್ ಹೇರ್ ಸಿರಮ್ ಅಂತ. ಸೊ ಇದನ್ನ ಹಾಕೊಂಡು ಸಣ್ಣ ಸ್ಟ್ರೈಟ್ ಹೇರ್ ಮಾಡ್ಕೊಂತಾರೆ. ಅಂದ್ರೆ ಯಾವ್ದು ಗೊತ್ತಾ? ಏನು? ಆಲ್ಮಂಡ್ ಆಯಿಲ್ ಬರುತ್ತಲ್ಲ, ವಾಲ್ನಟ್ ಆಯಿಲ್, ಇದು ಅದನ್ನ ಯೂಸ್ ಮಾಡ್ತೀರಾ ಹೇರಿಗೆ? ನೋಡಿ ಗೈಸ್, ಹೇರು ಸ್ಮೂತ್ ಆಗಿ ಇಟ್ಕೋಬೇಕು ಮತ್ತೆ ಚೆನ್ನಾಗಿ ಮೈಂಟೈನ್ ಮಾಡಬೇಕು ಅಂತ ಅಂದ್ರೆ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾಗುತ್ತೆ. ಸಿರಮ್ಮು ಮತ್ತೆ ಈ ಸ್ಟ್ರೈಟ್ ಹೇರು ಹಿಂಗ್ ತಗೊಂಡು ಹಿಂಗಿರುತ್ತಲ್ಲ, ಇದೇನು ಕೂದ್ಲಿಗೆ ಡ್ಯಾಮೇಜ್ ಆಗಲ್ಲ ಗೈಸ್. ನೋಡಿ ಈ ತರ ಲಾಕ್ ಮಾಡ್ಕೋಬಹುದು. ಹಿಂಗ್ ಲಾಕ್ ಮಾಡೋದು. ಮತ್ತೆ ಇಲ್ಲಿ ನೋಡಿ ಇದ್ರಲ್ಲೇ ಬಾಚಂಗೆ ತರ ಬಾಚ್ಕೋಬಹುದು. ಇದ್ರಲ್ಲೇನೆ ಲೋ ಸ್ಪೀಡ್, ಮೀಡಿಯಮ್, ಹೈ ಎಲ್ಲ ಇರುತ್ತೆ, ವಾರ್ಮ್ ಎಲ್ಲ ಇರುತ್ತೆ. ಟರ್ನ್ ಮಾಡಿದ್ರೆ ಸಾಕು. ಇದು ಹೇರ್ ಡ್ರೈಯರ್. ಹೇರ್ ಡ್ರೈಯರ್ ಅದು ಏನು ಡಿಫ್ರೆಂಟ್ ಆಗೈತಲ್ಲ ಅದು ಹೇರ್ ಡ್ರೈಯರು. ಗೈಸ್ ನೋಡಿ ಗೈಸ್, ಡಿಫ್ರೆಂಟ್ ಆಗಿದೆ ಹೇರ್ ಡ್ರೈಯರು, ಚೆನ್ನಾಗಿದೆ ಅಲ್ಲ ಗೈಸ್. ಅದ್ರ ಪ್ರೈಸ್ ಸಣ್ಣಗೆ ಮರ್ತೋಗಿದೆಯಂತೆ. ಇದ್ರ ಪ್ರೈಸ್ ಬಂದು 3500 ನಿಯರ್ ಇದೆ. ಸೊ ಇದೆಲ್ಲ ಅಮೆಝಾನ್ ಅಲ್ಲಿ ಸಿಗುತ್ತೆ. ಅರ್ಬನ್ ಯೋಗ ಅಂತ ಹೊಡೆದ್ರೆ ಸಾಕು, ಅದ್ರದ್ದು ಪ್ರಾಡಕ್ಟ್ಸ್ ಗಳೆಲ್ಲ ಸಿಗುತ್ತೆ. ಅದರಲ್ಲಿ ಹೇರ್ ಡ್ರೈಯರ್ ಅಂತ ಹೊಡೆದ್ರೆ ಇದೇ ಸಿಗುತ್ತೆ. 3,500 ಇತ್ತು ನಾವು ತಗೋಬೇಕಾದ್ರೆ, ಇವಾಗ ಎಷ್ಟಾಗಿದೆಯೋ ಅಂತ ಗೊತ್ತಿಲ್ಲ. ಸೊ ನೋಡಿ ಇದನ್ನ ಯಾವಾಗ್ಲೂ ಫ್ರೆಶ್ ಅಪ್ ಆದಾಗ ಹೊರಗಡೆ ಹೋದಾಗ ಸಣ್ಣ ಯೂಸ್ ಮಾಡ್ತಾರೆ ಅಲ್ವಮ್ಮ? ಹೌದು, ಡೈಲಿ ಯೂಸ್ ಮಾಡಕ್ ಮುನ್ನು ಬಿಡಲ್ಲ, ಡ್ಯಾಮೇಜ್ ಆಗುತ್ತೆ ಅಂತ. ಬಟ್ ನಂಗೂ ಇಷ್ಟ ಇಲ್ಲ ಗೈಸ್ ಅದನ್ನ ಡೈಲಿ ಯೂಸ್ ಮಾಡಬಾರ್ದು. ಯಾವುದೇ ಪ್ರಾಡಕ್ಟ್ ಆದ್ನು ಅಷ್ಟೇನೆ, ಅಂದ್ರೆ ಮೈಂಟೈನ್ ಮಾಡೋದಲ್ಲ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹೀಟ್ ಕೊಡ್ತೀವಲ್ವಾ ಹೇರಿಗೆ, ಹೀಟ್ ಇಂದ ಹೇರ್ ಫುಲ್ ತಿನ್ನಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ದಿನ ಯೂಸ್ ಮಾಡಬೇಡಿ. ಎಲ್ಲರೂ ಔಟ್ ಸೈಡ್ ಹೋಗ್ಬೇಕಂದ್ರೆ ಯೂಸ್ ಮಾಡಿ ಅಂತ ನಾನೇ ಅವ್ರಿಗೆ ಮುಂಚೆನೆ ಹೇಳಿದ್ದೆ. ಅದನ್ನೇ ಫಾಲೋ ಮಾಡ್ತಾ ಇದಾರೆ. ಅದನ್ನ ಯೂಸ್ ಮಾಡ್ಬೇಕಾರಲ್ಲ ನನ್ನ ಕೇಳ್ತಾರೆ, ಮುನ್ನು ಇದನ್ನ ಯೂಸ್ ಮಾಡ್ಲಾ ಅಂತ.
ಇವಾಗ ಹಂಗೆ ಕೇಳಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಶೂಟ್ ಇತ್ತಲ್ಲ, ನಾನು ಓಕೆ ಯೂಸ್ ಮಾಡಿಮಾ ಅಂತ ಹೇಳಿದೆ. ಫೈನಲ್ ರಿಸಲ್ಟ್ ನೋಡಿ, ಹೇರ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೇರು ಸೂಪರ್ ಆಗಿದೆ ಅಮ್ಮ. ಸೀರಮ್ ಹಾಕಿದ್ರೆ ಸ್ವಲ್ಪ ಸಿಲ್ಕಿ ಸಿಲ್ಕಿ ತರ ಕಾಣಿಸುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಫೇಸ್ನು ಹಂಗೆ ಮೇಂಟೈನ್ ಮಾಡಿ, ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಸರಿನಾ. ಅಂದರೆ ಡಸ್ಟಿಂದ ಈ ಥರ ಆಗಿದೆ ಅಲ್ವಾ ನಿಮಗೆ, ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಸರಿನಾ. ನಾನು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ತಗೊಂಡ್ಬರ್ತೀನಿ. ಸಣ್ಣ ಅವರು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ ಅಂತ ತೋರಿಸ್ತಾರಂತೆ. ನೋಡಿ ಗೈಸ್ ಯಾವುದು ತೋರಿಸ್ತಾರೆ ಅಂತ. ಎಂಗೇಜ್ ಚೆನ್ನಾಗಿದೆ, ಸ್ಮೆಲ್ ಅಂತ ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅಲ್ಲ ಸ್ಮೆಲ್, ಇಲ್ಲಿವರೆಗೂ ಬರ್ತಾ ಇದೆ ಗೈಸ್. ಎಂಗೇಜ್ ಅಂತ ಪರ್ಫ್ಯೂಮ್ ಅಂತೆ ನೋಡಿ. ಇದನ್ನ ಯೂಸ್ ಮಾಡಿ ನನಗೂ ಆಗ್ತಾ ಇದಾರೆ. ಮಾ ಫಸ್ಟ್ ನೀವು ಅದನ್ನ ಬಿಡಿ, ಇವಾಗ ನನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ಇವಾಗಲೇ ಮಾಡ್ಬೇಕು. ನೋಡೋಣ ಗೈಸ್ ಯಾವುದು ಡೆಡಿಕೇಟ್ ಮಾಡ್ತಾರೆ ಅಂತ ನೋಡೋಣ. ನಾನು ಡೆಡಿಕೇಟ್ ಮಾಡಿರೋದು ನೀವು ಓದ್ ವ್ಲಾಗಲ್ಲಿ ನೋಡಿದ್ರಿ. ಇವಾಗ ಸಣ್ಣ ಡೆಡಿಕೇಟ್ ಮಾಡೋದು ಯಾವ ಸಾಂಗ್ ಇರ್ಬೋದು, ನಾನು ಕಾಯ್ತಾ ಇದ್ದೀನಿ. ಅದೇ ಅದ್ ನಂಗೆ ನೀಟಾಗಿ ಬರಲ್ಲ. ಪರವಾಗಿಲ್ಲ ಹೇಳಿ, ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕ್ತೀವಿ. ಜೊತೆ ಬರುವೆ ಎಂದೆಂದು ನೆರಳಿಗೆ. ನಂಗೆ ಬರಲ್ಲ ಸಾಂಗ್ ಆಡೋಕೆ, ನನ್ನ ವಾಯ್ಸ್ ಕೇಳಿದ್ರೆ. ಪರವಾಗಿಲ್ಲ ಹೇಳಿ ಆ ಸಾಂಗ್ ನ. ನೀವ್ ಹೇಳಿದ್ರೆ ನನಗೆ ನೀವ್ ಹೇಳ್ಬೇಕು ಅಂತಾನೆ ನಾನು ಕೇಳ್ತಾ ಇರೋದು. ಜೊತೆ ಬರುವೆ ಎಂದೆಂದು ನೆರಳಿಗೆ ಬದಲಾಗಿ ಹೀಗೆ ಇರು ಎಂದೆಂದು ಪ್ರತಿದಿನ ಸುಖವಾಗಿ ಸಾವಲಿರುವೆ ಎಂದು ನಾನು, ಯಾವುದೋ ಜನ್ಮದ ಪುಣ್ಯ ನೀನು. ಅಯ್ಯೋ ಫುಲ್ಲು ನಾಚಿಕೆ ಗಾಯ್ಸ್, ಸಣ್ಣ ಹೆವಿ ನಾಚಿಕೆ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ಜನ ಕೇಳ್ತಾ ಇದ್ರಿ ಸಣ್ಣ ಅವ್ರ ಕೈಲಿ ಡೆಡಿಕೇಟ್ ಮಾಡಿಸಿ ನಿಮ್ಗೋಸ್ಕರ ಸಾಂಗ್ ಅಂತ. ಇವರಿಗೆ ಹಾಡ್ಬೇಕಂದ್ರೆ ಬೇಜಾನ್ ಸಾಂಗ್ ಇದೆ ಗೊತ್ತಾಯ್ತಾ. ಅಂದ್ರೆ ಸಡನ್ ಆಗಿ ಯಾವ ಸಾಂಗ್ ಹೇಳೋದು ಅಂತ ಫ್ಲಾಶ್ ಆಗಲ್ಲ. ಸೊ ನನಗೆ ಸೂಟ್ ಆಗಿರೋ ಸಾಂಗ್ ಇದು ಅಂತ ಸಣ್ಣಗೆ ಮೈಂಡ್ ಅಲ್ಲಿ ಫಸ್ಟ್ ಫ್ಲಾಶ್ ಆಯ್ತಲ್ಲ, ಅದು ಸಾಂಗ್ ನನಗೆ ಹೆವಿ ಇಷ್ಟ ಆಗುತ್ತೆ ಇನ್ ಮುಂದೆ. ಏನಕ್ಕಂದ್ರೆ ಅವ್ರು ಹೇಳಿದ್ದಾರೆ ಇಲ್ಲ ನಂಗೆ ಆಡೋಕ್ ಬರಲ್ಲ ಮುನು, ನಾನು ಹಿಂಗೆಂಗೋ ಆಡ್ಬಿಡ್ತೀನಿ ಅಂತ ಭಯ. ಅದಕ್ಕೆ ನಾನು ಆ ಲೈನ್ಸ್ ನ ಆ ತರ ಹೇಳಿದ್ದು. ಅದನ್ನು ಪ್ಲೇ ಮಾಡಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ. ಸರಿ ಇವಾಗ ಶೂಟಿಂಗ್ ಟೈಮ್ ಆಯ್ತು, ಬನ್ನಿ ಹೊರಡೋಣ ಗೈಸ್. ಇನ್ನೊಂದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ವೈಫ್ ಇದಾರಲ್ವಾ, ಅಂದ್ರೆ ನನ್ನ ಹೆಂಡತಿ, ಎಷ್ಟೋ ಜನ ಕೇಳ್ತಾ ಇದ್ರಿ ಸಣ್ಣ ಅವ್ರನ್ನ ಏನಕ್ಕೆ ಇನ್ನೂ ಹೋಗಿ ಬನ್ನಿ ಅಂತ ಕರಿತೀರಾ ಅಂತ. ಸೊ ನಾನು ಆಲ್ಮೋಸ್ಟ್ ನಿಮಗೆ ಓದ್ ವ್ಲಾಗಲ್ಲೇ ಹೇಳಿದ್ದೀನಿ, ಸಣ್ಣ ಅವರು ನನಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ, ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ. ಬಟ್ ಇಬ್ರದ್ದು ಲವ್ ಮ್ಯಾರೇಜೇನೆ. ನೀವು ಅನ್ಕೋಬಹುದು ಅರೇಂಜ್ ಮ್ಯಾರೇಜ್ ತರ ಫೀಲ್ ಆಗ್ತಿದೆ ನಮ್ಗೆ ನೋಡೋರಿಗೆ ಅಂತ. ಬಟ್ ಆದ್ರೆ ನಾವು ರೆಸ್ಪೆಕ್ಟ್ ಕೊಟ್ಟು ಎಷ್ಟು ಮಾತಾಡ್ತೀವೋ ನಮ್ಮ ರಿಲೇಶನ್ಶಿಪ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತೆ ಅವ್ರಿಗೆ ನಾನು ಹೋಗೇ ಬಾರೆ ಅಂತ ಕರಿಬೋದು, ಆ ರೈಟ್ಸ್ ನನಗೆ ಕೊಟ್ಟಿದ್ದಾರೆ. ಸಣ್ಣನೇ ಒಂದೊಂದ್ಸಲಿ ಕೇಳ್ತಿರ್ತಾರೆ, ನೀವೇನಕ್ಕೆ ಹಿಂಗೆ ಮಾತಾಡ್ತೀರಾ, ನನ್ನ ಹತ್ರ ಹೋಗಿ ಬನ್ನಿ ಅಂತ ಮಾತಾಡಿದ್ರೆ ದೂರದಲ್ಲಿ ಯಾರೋ ಬೇರೆಯವ್ಳನ್ನ ಮಾತಾಡ್ಸೋ ಥರ ಇರುತ್ತೆ, ವೈಫ್ನ ಮಾತಾಡ್ಸೋ ಥರ ಇರಲ್ಲ ಅಂತ ಎಷ್ಟೊಂದು ಸರಿ ಹೇಳಿದ್ದಾರೆ. ಸೊ ಇದು ನನಗೋಸ್ಕರ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ಅವಾಗ್ಲೇ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ನಾನು ಎಷ್ಟೊಂದು ಸರಿ ಸಣ್ಣವ್ರಿಗೆ ಹೇಳಿದ್ದೀನಿ. ಸೊ ಈ ಕಾರಣಕ್ಕೋಸ್ಕರ ನಾವಿಬ್ರು ಹೋಗಿ ಬನ್ನಿ ಅಂತಾನೆ ಮಾತಾಡಿಸ್ತೀವಿ. ಹೋಗೋ ಬಾರೋ ಅಂತ ಯಾವತ್ತೂ ಕರೆದು ಮಾತಾಡ್ಸಿಲ್ಲ. ಇದು ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದಿರೋ ಅಂತ ಒಂದು ಸ್ಪೆಷಲ್ ಕಾನ್ವರ್ಸೇಷನ್ ಗೈಸ್. ಪಿಂಪಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಹಾಕೊಂಡಿದ್ದೀನಿ. ಇವಾಗ ನಾನು ಮತ್ತು ಮುನು ರಾಜಾಜಿನಗರ ಶೂಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಶೂಟಿಗೆ. ನೋಡಿ ಗಾಯ್ಸ್ ಎಷ್ಟು ಬಿಸಿಲಿದೆ. ಇವಾಗ ಹೆಲ್ಮೆಟ್ ಹಾಕೋಬೇಕು, ಆಮೇಲೆ ಬೈಕ್ ಹೋಗ್ಬೇಡಿ, ಇಬ್ರು ಹೆಲ್ಮೆಟ್ ಹಾಕದೆ ಹೋಗ್ತಿದ್ದೀರಾ ಅಂತ ನಿಮ್ ಜೊತೆ ಮಾತಾಡೋಣ ಅಂತ ಹೆಲ್ಮೆಟ್ ರಿಮೂವ್ ಮಾಡಿದ್ವಿ. ಇವಾಗ ಹೆಲ್ಮೆಟ್ ಹಾಕೋದು. ನಾವು ಯಾವ ಪ್ರಮೋಷನ್ ಬಂದಿದ್ದೀವಿ ಇವಾಗ? ಡಿಸ್ಕೌಂಟ್ ರೇಟ್ ಅಂದ್ರೆ ಏನಿಲ್ಲ, ಇದು ಎಲೆಕ್ಟ್ರಾನಿಕ್ಸ್ ಅಂದರೆ ಕಿಚನ್ ಐಟಮ್ಸ್ ಏನೇನು ಬೇಕು ಅದೆಲ್ಲ ಇರುತ್ತೆ ಗೈಸ್. ಅಂದರೆ ಮನೆಗೆ ಬೇಕಾಗಿರೋವಂಥ ಪ್ರಾಡಕ್ಟ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ವಾಷಿಂಗ್ ಮಿಷಿನು, ಫ್ರಿಜ್ಜು ಎಲ್ಲ ಇರುತ್ತೆ ಇಲ್ಲಿ ಗೈಸ್. ಶೂಟ್ ಮುಗಿಸಿ ಹೋಗ್ತಾ ಇದ್ವಿ, ತುಂಬಾ ಬಿಸಿಲು ಅನ್ನಿಸ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಡೆಲಿವರಿ ಬಾಯ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಇಷ್ಟು ಬಿಸಿಲಲ್ಲಿ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡೋದು ಸುಮ್ಮನೆ ಅಲ್ಲ. ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಡೆಲಿವರಿ ಬಾಯ್ಗೆ ಯಾವತ್ತೂ ಜಾಗ ಬಿಡಿ. ಮತ್ತೆ ಏನಾದ್ರು ಮಾತಾಡಿಸ್ಬೇಕಂದ್ರು, ಏನಾದ್ರು ಆರ್ಡರ್ ಮಾಡಿರೋದನ್ನ ತಗೋಬೇಕಂದ್ರು ನಿಜವಾಗ್ಲೂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಇಸ್ಕೊಳ್ಳಿ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಸಿಲಲ್ಲಿ ಇಷ್ಟು ಕಷ್ಟ ಪಡ್ಕೊಂಡು ಕೆಲಸ ಮಾಡ್ತಾರೆ ಗೈಸ್, ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರ ಸಿಚುವೇಶನ್ ಯಾವ ತರ ಇರ್ಬೋದು ಅಂತ. ನಾವು 1 hour ಈಚೆ ಹಿಂಗ್ ಹೋಗ್ಬಿಟ್ಟು ಬರೋದಕ್ಕೇನೆ ಬಿಸಿಲಲ್ಲಿ ಆಗ್ತಿಲ್ಲ. ಸೊ ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಯಪ್ಪ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಇವಾಗ ಅರ್ಥ ಆಗುತ್ತೆ. ನಾವು ಟ್ರಾಫಿಕ್ ಅಲ್ಲಿ ನೋಡ್ತಾ ಇರ್ತೀವಿ, ಡೆಲಿವರಿ ಬಾಯ್ಸ್ ಹಿಂಗೆ ಸ್ಪೀಡ್ ಆಗಿ ಹೋಗ್ತಿರ್ತಾರೆ, ಏನ್ ಹಿಂಗ್ ಓಡಿಸ್ತಾರೆ ಅಂತ ಅನ್ಕೋತೀವಿ. ಬಟ್ ಅವ್ರ ಸಿಚುವೇಶನ್ ಅವ್ರಿಗೆ ಗೊತ್ತಿರುತ್ತೆ ಗೈಸ್. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಡೆಲಿವರಿ ಬಾಯ್ಸ್ ಗೈಸ್. ನಾನು ಆರೆಂಜ್ ಜ್ಯೂಸ್ ತಗೊಂಡೆ, ಸಣ್ಣವರು ಮ್ಯಾಂಗೋ ಜ್ಯೂಸ್ ತಗೊಂಡ್ರು. ನೋಡಿ ಸೀಸನ್ ಇಲ್ಲ ಅಂದ್ರೂ ಮ್ಯಾಂಗೋ ಸಿಕ್ಕಿದೆ, ಕರೆಕ್ಟ್ ಅಲ್ಲ ಗಾಯ್ಸ್? ಫೈನಲಿ ಇವಾಗ ತಾನೆ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಎಷ್ಟಾಯ್ತು ಅಂತ ತೋರಿಸ್ತೀನಿ ನೋಡಿ. ಸಣ್ಣಗೇನೋ ಪಾರ್ಸಲ್ ಬಂದಿದೆ ನೋಡಿ. ಇಲ್ಲಿ ಟೈಮ್ 4 o'clock ಆಗೋಯ್ತು ಗೈಸ್. ಇವಾಗ ಒಂದು ಮ್ಯಾರೇಜ್ಗೆ ಹೋಗ್ಬೇಕು. ಯಾರ ಮ್ಯಾರೇಜಿಗೆ ಹೋಗ್ತಿದೀವಿ ಸನುಮ? ಅರುಣ್ ಅಡ್ಡ ಅವ್ರ
ಬ್ರದರ್ ಇದ್ದಾರಲ್ವಾ, ಅವ್ರ ಮ್ಯಾರೇಜಿಗೆ ಹೋಗ್ಬೇಕು ಗಾಯ್ಸ್. ಇವಾಗ ರೆಡಿ ಆಗಬೇಕು. ತುಂಬಾ ದೂರ ಇರೋದು, ಚಿಕ್ಕಬಳ್ಳಾಪುರ ಆ ಸೈಡ್ ಇರೋದು. ಸೊ ಇಲ್ಲಿಂದ 45-47 ಕಿಲೋಮೀಟರ್ ಆಗುತ್ತೆ. ಚಿಕ್ಕಬಳ್ಳಾಪುರ ಹೋಗ್ಬೇಕು ಇವಾಗ. ಸೊ ನಾನು ಮತ್ತೆ ಸಣ್ಣ ಇಬ್ರು ಕೂಡ ಹೋಗ್ತಾ ಇದೀವಿ. ಬ್ರೋ ಮಿಸ್ ಮಾಡದೆ ಇಬ್ರು ಬದಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ಮದ್ವೆಗೆ ಅವ್ರ ಇಡೀ ಫ್ಯಾಮಿಲಿ ಕೂಡ ಬಂದಿತ್ತು. ಸೊ ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದು ನಮ್ಮ ಜೊತೆ ಸ್ವಲ್ಪ ಹೊತ್ತಿದ್ರು. ಸೊ ಇವಾಗ ಅವರು ನಮ್ಮ ಮದ್ವೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಇವಾಗ ಅವ್ರ ಮದ್ವೆಗೆ ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಂತ ಫ್ರೀ ಮಾಡಿಕೊಂಡು ಇವತ್ತು ನಾನು ಮತ್ತೆ ಸಣ್ಣ ಹೋಗ್ತಾ ಇದ್ದೀವಿ. ಅರುಣ್ ಬ್ರದರ್ ಮತ್ತೆ ಅಮೂಲ್ಯ ಸಿಸ್ ಅವ್ರದ್ದು ಮದುವೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಜೋಡಿ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ಹೌದು, ಮತ್ತೆ ನಾವ್ ಯಾವ ತರ ರೆಡಿ ಆಗ್ತೀವಿ ಅನ್ನೋದನ್ನು ಕೂಡ ತೋರಿಸ್ಕೊಳ್ತೀವಿ. ನೋಡೋಣ ಮದ್ವೆ ಆಂಬಿಯೇಷನ್ ಯಾವ ತರ ಇರುತ್ತೆ ಅಂತ ಅಲ್ವಮ್ಮ. ಹೌದು, ನೋಡೋಣ. ಗಾಯ್ಸ್ ಈಗಷ್ಟೇ ರೆಡಿಯಾಗಿ ಬಂದೆ. ನೋಡಿ ಫುಲ್ ವೈಟ್ ಆಗಿ ಕಾಣ್ತಾ ಇದ್ದೀನಲ್ವಾ. ಅಂದರೆ ನಾನು ಏನೂ ಹಚ್ಚಿಲ್ಲ ಗಾಯ್ಸ್. ನಮ್ಮ ಅಮ್ಮಂದು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಬೇರೆ ಏನೂ ಹಚ್ಚಿಲ್ಲ. ಸಣ್ಣ ಈಗ ರೆಡಿ ಆಗಿದ್ದಾರೆ, ಸೀರೆ ಉಟ್ಕೊಂಡು ರೆಡಿ ಆಗಿದ್ದಾರೆ. ತುಂಬ ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ. ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸಣ್ಣ ಬರ್ತಾರೆ, ಸಣ್ಣನ ತೋರಿಸ್ತೀನಿ. ಇವಾಗ ಅರುಣ್ ಬ್ರೋ ಮದ್ವೆಗೆ ಹೋಗ್ತಾ ಇದೀವಿ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ನಾವು. ಗಾಯ್ಸ್ ಸಣ್ಣ ನೋಡಿ ಗಾಯ್ಸ್ ಫೈನಲಿ ರೆಡಿಯಾಗಿ ಬಂದರು. ಇವಾಗ ಕ್ಲಿಪ್ ತೊಗೊಂಡು ಬಂದಿದ್ದಾರೆ. ಆಮೇಲೆ ಎಲ್ಲರೂ ಕಮೆಂಟ್ ಹಾಕ್ಬೇಡಿ ಹೇರೋಗೆ ಆ ಥರ ಹೇರ್ ಬಿಡಬೇಡಿ ಆ ಥರ ಅಂತ. ಸೊ ನೋಡಿ ಕ್ಲಿಪ್ ಹಾಕೊತಾ ಇದ್ದಾರೆ. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತು ನೋಡಿ ನಮ್ಮ ಜೋಡಿ ಯಾವ ಥರ ಇದೆ. ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿಲ್ಲ. ಏನಕ್ಕಂತ ಅಂದರೆ ಸಣ್ಣದು ಇದು ಹೊಸ ಸ್ಯಾರಿ ಗಾಯ್ಸ್, ನಂದು ಹೊಸ ಶರ್ಟೇನೆ. ಅಂದರೆ ಮದುವೆ ಆದ ವಸ್ತ್ರಲ್ಲಿ ಎಲ್ಲರೂ ನಮಗೆ ಬಟ್ಟೆ ಗಿಫ್ಟ್ ಕೊಡ್ತಾರಲ್ವ. ಸೊ ಆ ಗಿಫ್ಟನ್ನು ನಾವು ಇವಾಗ ವೇರ್ ಮಾಡಿದ್ದೀವಿ. ಹೇಗೆ ಕಾಣಿಸ್ತಿದ್ದೀವಿ ಇಬ್ಬರು, ಚೆನ್ನಾಗಿ ಕಾಣಿಸ್ತಿದ್ದೀವಾ? ಭುವನೇಶ್ವರಿ ನಗರ ಹತ್ರ ಇರೋ ಮಾತಾಜಿ ಫ್ಯಾನ್ಸಿಗೆ ಬಂದಿದ್ದೀವಿ. ನೋಡಿ ಸಣ್ಣ ಒಳಗಡೆ ಹೋದ್ರು ಗಿಫ್ಟ್ ತಗೋಣ ಅಂತ. ಬನ್ನಿ ಏನು ಚೂಸ್ ಮಾಡ್ತಾರೆ ಅಂತ ಇವಾಗ ಹೋಗಿ ನೋಡೋಣ. ಇಬ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಮಸ್ತು. ಯಾವ್ದಾದ್ರು ಒಂದು ಒಳ್ಳೆ ಗಿಫ್ಟ್ ಕೊಡಿ. ಫೋಟೋ ಫ್ರೇಮ್ ಬಿಟ್ಟು ಬೇರೆ ತೋರಿಸ್ತೀರಾ? ನಾವೇನಾದ್ರು ಈ ಫ್ರೇಮ್ ತೋರಿಸ್ಬಿಟ್ರೆ ಗೊತ್ತು, ಬಟ್ ಆದ್ರೆ ಎಲ್ಲಾರು ಅನ್ಕೋತಾರೆ ಅಲ್ಲ ನಾವ್ ಅದನ್ನೇ ಕೊಡ್ತಿದೀವಿ ಅಂತ ಅನ್ಕೋಬಿಡ್ತಾರೆ ಆಮೇಲೆ ಗಿಫ್ಟ್ ಕೊಡೋರು. ಅದಕ್ಕೆ ಬೇರೆ ಏನಾದ್ರು ಗಿಫ್ಟ್ ಯಾವ್ದು ಕೊಟ್ರೆ ಓಕೆ ಮಾಸನ್ನು? ಗೈಸ್ ನೋಡಿ ಗೈಸ್ ಫೋಟೋ ಫ್ರೇಮ್ಸ್ ಎಲ್ಲ ಇದೆ. ನೋಡೋಣ ಏನ್ ಚೂಸ್ ಮಾಡ್ತೀವಿ ಅಂತ. ಈ ಕಲರ್ ಬರುತ್ತೆ, ಆಫ್ ಆಗುತ್ತೆ, ಲೈಟ್ ಆನ್ ಸ್ವಲ್ಪ ಜಾಸ್ತಿ. ಓ ಸೂಪರ್, ಚೆನ್ನಾಗಿದೆ. ಹಿಂಗೆ ಲೈಟ್ ಬ್ರೈಟ್ನೆಸ್ ಬೇಕು, ಹೆಂಗೆ ಆಗುತ್ತೆ? ಎಲ್ಲಿ ಟಚ್ ಮಾಡಿದ್ರೆ ಆಗುತ್ತೆ ನೋಡಿ. ಇಲ್ಲ ಫುಲ್ ಎಲ್ಲಾದ್ರೂ ಆಗುತ್ತೆ. ಸೆನ್ಸರ್ ಟಚ್ ಅಲ್ಲ? ಇದೆ ಓಕೆ. ಸೂಪರ್. ಚೆನ್ನಾಗಿದೆಯಾ ಅದು ಗಿಫ್ಟ್? ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಇಷ್ಟಪಡ್ತಾರೆ. ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು. ನೋಡಿ ಇಲ್ಲಿ ನೈಲ್ ಪೇಂಟ್ ಸಣ್ಣಗೆ ಅಂದರೆ ಫ್ರೀಯಾಗಿ ಕೊಡ್ತಾರೆ ಅವರು. ನೈಲ್ ಪೇಂಟ್ ಹಾಕೊಳ್ಳೋದಕ್ಕೆ ಯಾವಾಗಲೂ ಹಾಕೋತಾರೆ. ಇಲ್ಲಿ ಬಂದಾಗೆಲ್ಲ ನೈಲ್ ಪೇಂಟ್ ಮ್ಯಾಚಿಂಗ್ ಹಾಕೊಂಡ್ಬಿಡ್ತಾರೆ. ನೋಡಿ ಗೈಸ್, ನೋಡಿ ಗೈಸ್ ಫುಲ್ಲು ಆಲ್ರೆಡಿ ನೈಲ್ ಪೇಂಟ್ ಹಾಕೊಂಡ್ಬಿಟ್ರು ಸಣ್ಣ. ಬನ್ನಿ ಹೊರಡೋಣ. ಗಿಫ್ಟ್ ಪ್ಯಾಕ್ ಆಯ್ತಾ ಗೈಸ್? ಫೈನಲಿ ಗಿಫ್ಟ್ ಪ್ಯಾಕ್ ಆಯ್ತು. ಓಕೆ ಬ್ರೋ, ಬಾಯ್ ಬಾಯ್ ಗೈಸ್. ನಾವು ಯಾವಾಗಲೂ ಇಲ್ಲೇ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳ್ಳೋದು. ಸೊ ಅದಕ್ಕೆ ಇಲ್ಲೂ ಕೂಡ ಇವಾಗಲೂ ಕೂಡ ಇಲ್ಲೇ ತೊಗೊಂಡ್ವಿ. ಸೊ ಸಣ್ಣ ನೋಡಿ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬರ್ತಿದ್ದಾರೆ. ಇವಾಗ ಡೈರೆಕ್ಟ್ ಮದುವೆಗೆ ಹೋಗ್ಬೇಕು. ಇವಾಗ 1 hour 1.5 hour ಜರ್ನಿ ಇದೆ ನಮಗೆ. ಬನ್ನಿ ಹೋಗೋಣ. ಗೈಸ್ ಫೈನಲಿ ರೀಚ್ ಆದ್ವಿ ಚೌಟ್ರಿಗೆ. ನೋಡಿ ಸಣ್ಣ ಗಿಫ್ಟ್ ಇಟ್ಕೊಂಡು ಬರ್ತಿದ್ದಾರೆ. ರಿಸೆಪ್ಷನ್ ಹಾಲ್ ಔಟ್ಸೈಡ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಸಖತ್ತಾಗಿದೆ. ಚೌಟ್ರಿನೂ ಅಷ್ಟೇ ತುಂಬ ಸಖತ್ತಾಗಿದೆ. ಇದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ನಿಯರ್ ಬರುತ್ತೆ. ಸಖತ್ತಾಗಿದೆ ಅಲ್ಲ ಇದು? ಸೂಪರ್. ಇಲ್ಲೇ ತೋರಿಸ್ತೀನಿ, ವೆಲ್ಕಮ್ ಅಲ್ಲೇ ಹಾಕಿದ್ದಾರೆ. ಅರುಣ್ ಅಡ್ಡ ಅಂತ ಅವರ ಹೆಸರಲ್ಲೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಗ್ರೇಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಏಜಿಗೆನೆ ಅಲ್ವಮ್ಮ? ಬನ್ನಿ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸೋಣ. ನೋಡಿ ಇದು ಎಂಟ್ರೆನ್ಸು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್ ಹೆಂಗಿದೆ ನೋಡಿ ಗೈಸ್ ಎಂಟ್ರಿ. ಸೂಪರಾಗಿ ಮಾಡಿಸಿದ್ದಾರೆ. ಸಿಲ್ವರಲ್ಲಿ ಸಖತ್ತಾಗಿ ಮಾಡಿಸಿದ್ದಾರೆ. ಸರಿ ಹೆಂಗಿದೆ ಅಮ್ಮ? ಯೂನಿಕ್ ಆಗಿದೆ, ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಔಟ್ ಸೈಡ್ ಇಟ್ಕೊಂಡಿದ್ದಾರೆ ಓಪನ್ ಸ್ಟೇಜ್ ಅಲ್ಲಿ. ತುಂಬಾನೇ ಸಖತ್ತಾಗಿ ಮಾಡ್ತಿದ್ದಾರೆ. ಗ್ರೇಟ್ ಅಲ್ವಮ್ಮ? ಸಖತ್ತಾಗಿದೆ. ಬನ್ನಿ ನಿಮ್ಮನ್ನ ತೋರಿಸೋಣ. ನೋಡಿ ಗೈಸ್ ನನ್ನ ಹಸ್ಬೆಂಡ್ ಹೆಂಗ್ ಕಾಣಿಸ್ತಿದ್ದಾರೆ, ಚೆನ್ನಾಗಿದಾರಲ್ಲ ನೋಡಿ. ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ, ತುಂಬಾ ಜನ ಇದ್ದಾರೆ ಗೈಸ್. ಸೊ ಇವಾಗ ಸ್ಟೇಜ್ ಮೇಲೆ ಹೋಗ್ಬೇಕು ತಾನೇ ಮನು? ಸ್ಟೇಜ್ಗೆ ಹೋಗೋಣ. ಬನ್ನಿ ಹೋಗೋಣ. ತುಂಬಾ ಜನ ಇದ್ದಾರೆ. ಸೊ ಆದ್ರೂ ನಮ್ಮನ್ನ ಸೈಡಲ್ಲಿ VIP ಎಂಟ್ರಿ ಕೊಡ್ತಿದ್ದಾರೆ. ತುಂಬಾ ಖುಷಿ ಆಯಿತು ಗೈಸ್. ಬಂದ್ವಿ ಫೈನಲಿ. ಅವ್ರನ್ನ ಕರ್ಕೊಂಡು ಹೋಗು. ಬರ್ರಿ. ಓಕೆ, ಅಲ್ಲಿ ಬೆಸ್ಟ್ ಸಿಗೋಣ ಮತ್ತೆ.
ಥ್ಯಾಂಕ್ ಯು ಮಾಡ್ಕೊಂಡು ಹೋಗ್ಬೇಕು. ಬರ್ತೀವಿ ಖಂಡಿತ. ಸಿಚುವೇಶನ್ಸ್ ತುಂಬಾ ಕಷ್ಟ ಈ ಟೈಮಲ್ಲಿ ಹ್ಯಾಂಡಲ್ ಮಾಡೋಕೆ. ನೋಡಿ ಸ್ಟೇಜ್ ಮೇಲೆ ಆಲ್ರೆಡಿ ನೋಡ್ತಾ ಇರ್ತೀರಲ್ವಾ, ಪಾಪ ಅವ್ರು ಮಾತಾಡೋಕ್ಕೂ ಪ್ರಾಪರ್ ಆಗಿ ಟೈಮ್ ಇಲ್ಲ. ಅಂದ್ರೆ ಜಾಸ್ತಿ ಜನ ಕರೆದಿರ್ತಾರಲ್ಲ, ಇನ್ವೈಟ್ ಮಾಡಿರ್ತಾರಲ್ಲ, ತುಂಬಾ ಕಷ್ಟ ಮೇಂಟೈನ್ ಮಾಡೋದು. ಎಲ್ಲರೂ ಇಂಪಾರ್ಟೆಂಟ್ ಆಗಿರ್ತಾರೆ ಈ ಟೈಮಲ್ಲಿ. ಹೌದು. ಸೊ ನಿಮ್ಗೆ ಹೆಂಗ ಅನಿಸ್ತಿದೆ? ಗೈಸ್ ಪಾಪ ತುಂಬಾ ಇದರಲ್ಲಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಅಂದ್ರೆ ತುಂಬಾ ಜನ ಆಗಿ ಟೆನ್ಸ್ ಮಾಡ್ಕೊಂಡಿದಾರಲ್ವಾ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ತುಂಬಾ ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಅಲ್ವಮ್ಮ? ಹೌದು. ಓಕೆ ಗೈಸ್, ಇವಾಗ ನಾವು ಊಟಕ್ಕೆ ಹೋಗ್ತೀವಿ. ಊಟಕ್ಕೆ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡೋಣ. ಇವಾಗ ಬ್ರದರ್ನ ಮಾತಾಡ್ಸಿದ್ವಿ, ನಿಮ್ಗೂ ಯಾರ್ಯಾರು ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀವಿ. ಬನ್ನಿ ಊಟಕ್ಕೆ ಹೋಗೋಣ. ಸರಿ. ಅವ್ರ ಫ್ಯಾಮಿಲಿಗಳೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ. ಹೌದು ಗೈಸ್, ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮತ್ತೆ ನಮ್ಗೆ VIP ಎಂಟ್ರಿ ಕೊಟ್ರು. ಅಂದ್ರೆ ತುಂಬಾ ಜನ ಕಾಯ್ತಿದ್ರು, ನಮ್ಮನ್ನ ಬೇಗ ಕರ್ಕೊಂಡು ಹೋದ್ರು. ಡೈರೆಕ್ಟ್ ಆಗಿ ನಮ್ಮ ಸ್ಟೇಜ್ ಕರ್ಕೊಂಡು ಹೋದ್ರು. ತುಂಬಾ ಖುಷಿ ಆಯ್ತಲ್ಲ? ತುಂಬಾ ಖುಷಿ ಆಯ್ತು. ಮತ್ತೆ ತುಂಬಾ ಜನ ಕಂಡಿಡಿದ್ರು, ನಮ್ಮ ಜೊತೆ ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಇನ್ನ ಖುಷಿ ಆಯ್ತು ತುಂಬಾ. ಗೈಸ್ ಇವಾಗ ಊಟಕ್ಕೆ ಬಂದು ಕುತ್ಕೊಂಡಿದೀವಿ. ನೋಡಿ ಬಾಟಲ್ ಮೇಲೂ ಕೂಡ ಅವ್ರ ನೇಮ್ ಹಾಕಿದ್ದಾರೆ ಅಲ್ವಾ? ಅಂದ್ರೆ ಅವ್ರ ನೇಮ್ನೇ ಅವರು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ನಾನು ನೋಡೇ ಇರ್ಲಿಲ್ಲ, ಇವಾಗ ನೋಡಿದ್ ನಾನು. ನೀರು ಕೂಡ ಕುಡ್ದೆ, ನೋಡೇ ಇಲ್ಲ, ಇವಾಗ ನೋಡಿದೆ. ಎಷ್ಟು ವೆರೈಟೀಸ್ ಇದೆ, ಸ್ವೀಟ್ ಅಲ್ಲಿ ಆಗಿರ್ಬೋದು, ಡಿಶ್ ಅಲ್ಲಿ ಆಗಿರ್ಬೋದು, ತುಂಬಾ ವೆರೈಟೀಸ್ ಇದೆ. ನೋಡಿ ಇಲ್ಲಿ ಫ್ಯಾನ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಮಾಡಿ. ಹಾಯ್. ತುಂಬಾ ವೆರೈಟೀಸ್ ಇದೆ ಅಲ್ವಮ್ಮ? ತುಂಬಾ ವೆರೈಟೀಸ್ ಇದೆ. ನೇಮ್ ಕೇಳಿದ್ರೆ ಬಟ್ ನಂಗೆ ನೇಮ್ ಗೊತ್ತಿಲ್ಲ. ಮತ್ತೆ ಇನ್ನೇನು ಗೊತ್ತು ನಿಮಗೆ? ತಿನ್ನೋಕೆ. ಹಾಯ್. ಊಟ ಮಾಡಿ ಮಾಡ್ಬೇಕಾದ್ರೆ ನಿಂತ್ಬಿಟ್ಟು ಹಾಯ್ ಹೇಳಿ ಅಂತ ಹೇಳ್ಬಿಟ್ಟು ಊಟ ಮಾಡಿ ಅಂತ ಡ್ರಾಮಾ ಮಾಡ್ತಾವ. ಊಟ ಮಾಡಿ, ಅದೇ ಅರ್ಧದಲ್ಲೊಂದು ಆಯ್ತು. ಊಟ ಆಯ್ತು. ಬ್ಲಾಗ್ ಮುಂಚೆ ಹಾಯ್ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಬಿಟ್ಟು ಹಾಯ್ ಅಂತ ಎಷ್ಟು ಊಟ ಮಾಡಿ ಅಂತ. ಅದೇ ಮಿಡಲ್ ಅಲ್ಲಿ ಸ್ವಲ್ಪ ಬ್ರೇಕ್ ಇರ್ಲಿ ನಿಮ್ಗೆ ಅಂತ. ಬ್ರೇಕ್. ಸಿಮ್ರನ್ ಅವರು ಮತ್ತೆ ಸಿಮರ್ ಬ್ರೋ ಮತ್ತು ವರುಣ್ ಬ್ರೋ ಬರ್ತಾರಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಸೊ ಗೊತ್ತೇ ಇರ್ಲಿಲ್ಲ ಅವ್ರು ಬರ್ತಾರೆ ಅಂತ. ಸೊ ನಾವೇನು ಹೋಗಿ ಮಾತಾಡ್ಸಿದ್ವಿ. ಖುಷಿ ಅಂದ್ರೆ ನಾವು ಊಟಕ್ಕೆ ಕೂತಿದ್ವಿ. ನಾವು ಊಟ ಅಂದ್ರೆ ಊಟ ಎಲ್ಲ ಮಾಡಿ ಆದ ನಂತರ ಅವ್ರು ಎಂಟ್ರಿ ಕೊಟ್ರು. ಸೊ ಆಮೇಲೆ ಅವ್ರು ಊಟ ಕೂತ್ಕೊಂಡು ನಾವು ಅಲ್ಲಿಗೆ ಹೋಗಿ ಮಾತಾಡ್ಸಿದ್ವಿ. ಅವರು ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯ್ತು. ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸೊ ನೆಕ್ಸ್ಟ್ ದಿನಾನೂ ಕೂಡ ಒಂದು ಫಂಕ್ಷನ್ಗೆ ಹೋಗೋಕ್ಕಿದೆ. ಸೊ ನೆಕ್ಸ್ಟ್ ಡೇನೆ ಅದನ್ನ ಹೇಳ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ